ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ಗಣೇಶ ಹಬ್ಬ ಹತ್ರ ಬರ್ತಾ ಇದೆ. ಸಿಹಿ ಕಡುಬು ಮತ್ತು ಖಾರದ ಕಡುಬು ವಿಶೇಷವಾಗಿ ಗಣೇಶ ಹಬ್ಬಕ್ಕೆ ಮಾಡ್ತಾರೆ ಎಲ್ಲರೂ. ನಾನಿವಾಗ ಸಿಹಿ ಕಡುಬು ಆಲ್ರೆಡಿ ನನ್ನ ವಿಡಿಯೋನಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಖಾರ ಕಡುಬು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ನಾನು ಒಂದು 3 ರಿಂದ 4 ಅವರು ಕಡಲೆಬೇಳೆ ನೆನೆಸು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ದು ಒಂದು 3 ಈರುಳ್ಳಿ, ಒಂದು 6 ಹಸಿಮೆಣಸಿನ್ಕಾಯಿ, 2 ಕಡ್ಡಿ ಕರಿಬೇವು, ಮತ್ತು ಸ್ವಲ್ಪ ಕೊತ್ತಂಬರಿ, ಮತ್ತು ಒಂದು 3/4 ಕಪ್ಪಿಂದ 1 ಕಪ್ಪು ಸಬ್ಸಿಗೆ ಸೊಪ್ಪು, ಸಬಾಕ್ಸಿ ಸೊಪ್ಪು, ಒಂದು ಅರ್ಧ ಇಂಚು ಶುಂಠಿ, ಮತ್ತು ಒಂದು 4 ಲವಂಗ, ಮತ್ತು ಸ್ವಲ್ಪ ಚಕ್ಕೆ, ಮತ್ತು ಸ್ವಲ್ಪ ತುಪ್ಪ, ಮತ್ತು ಅಕ್ಕಿ ಹಿಟ್ಟು 1 ಬೌಲ್ ತೊಗೊಂಡಿದ್ದೀನಿ, ಮೈದಾ ಹಿಟ್ಟು 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಅರಿಶಿನ. ಇದು ಸಬ್ಸಿಗೆ ಸೊಪ್ಪು. ಇವಾಗ ಇದು ತೋರಿಸಿದ್ನಲ್ಲ, ಇದು ಕಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಬೇಡಿ. ಇವಾಗ ಇದಕ್ಕೇನೆ ಚಕ್ಕೆ, ಲವಂಗ, ಮತ್ತು ಹಸಿಮೆಣಸಿನ್ಕಾಯಿ, ಮತ್ತು ಶುಂಠಿ, ಮತ್ತು ಕೊತ್ತಂಬರಿ, ಮತ್ತು ಕರಿಬೇವು ಇದಕ್ಕೆ ಹಾಕೊಂಬಿಡೋಣ. ಇಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಬೇಕಂದ್ರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ರುಬ್ಬಿದ ಮೇಲಾದರೂ ಹಾಕ್ಕೊಬೋದು. ಇವಾಗ ಇದನ್ನು ರುಬ್ಕೊಳ್ಳೋಣ ಸ್ವಲ್ಪ. ನೋಡಿ, ಇವಾಗ ಕಡಲೆಬೇಳೆ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ನೀಟಾಗಿ. ನೋಡಿ, ಈ ಥರ ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲಿಗೆ ತಕ್ಕೊಂಬಿಡೋಣ. ನೋಡಿ, ಇವಾಗ ರುಬ್ಬಿದ್ದು ಕಡಲೆಕಾಳು ಮಸಾಲೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಕೊಳ್ಳೋಣ. ಒಬ್ಬೊಬ್ಬರು ಸಿಹಿ ಕಡುಬು ತಿನ್ನೋದಕ್ಕೆ ಇಷ್ಟಪಡಲ್ಲ, ಅಂಥವ್ರ ಮನೆಯಲ್ಲಿ ಮಾಡಲೇಬೇಕಾಗುತ್ತೆ ಖಾರ ಕಡುಬು ಮತ್ತು ಸಿಹಿ ಕಡುಬು ಎರಡೂ. ಒಬ್ಬೊಬ್ಬರು ಖಾರ ಕಡುಬು ಇಷ್ಟಪಡಲ್ಲ, ಹಾಗಾಗಿ ಎರಡೂ ಮಾಡಬೇಕಾಗುತ್ತೆ ವಿಶೇಷವಾಗಿ ಗಣಪತಿ ಹಬ್ಬಕ್ಕೆ. ನೋಡಿ, ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಮಾಡಿಬಿಡ್ಬೋದು. ಏನು ಕಷ್ಟ ಆಗಲ್ಲ ಮಾಡೋದಕ್ಕೆ. ನೋಡಿ, ಈರುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅಂದರೆ ಖಾರ ಕಡುಬು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಸಬ್ಸಿಗೆ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದು, ಮತ್ತು ಆವಾಗಲೇ ಕಡಲೆಬೇಳೆ ಮಸಾಲೆ ರುಬ್ಬಿಟ್ಕೊಂಡಿದ್ದು ಮಸಾಲೆ, ಮತ್ತು ಸ್ವಲ್ಪ ಅರಿಶಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಬಿಡೋಣ. ನಂತರ ನಾವು ಕಡಲೆ ಹಿಟ್ಟು ಮುದ್ದೆ ಮಾಡ್ಕೊಳ್ಳೋಣ. ಇವಾಗ ಇದನ್ನೊಂದು ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಇಷ್ಟೇ. ಇದು ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಳ್ಳೆ ಕಾಂಬಿನೇಷನ್ ಖಾರ ಕಡುಬು ಮತ್ತು ಸಿಹಿ ಕಡುಬು. ನೀವು ಮನೇಲಿ ಮಾಡಿಕೊಟ್ರೆ ಮಕ್ಕಳು ಮನೆಯವರು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ, ಈ ಥರ ಮಾಡಿಕೊಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಒಂದು. ನೋಡಿ, ಫೈನಲ್ ಆಗಿ ಖಾರ ಕಡುಬು ಸ್ಟಫಿಂಗು
ರೆಡಿ ಆಯಿತು. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸೈಡಿಗೆ ಇಟ್ಬಿಡೋಣ. ನೆಕ್ಸ್ಟು ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡು ಸ್ಟವ್ ಅಂಟಿಸ್ತಾ ಇದ್ದೀನಿ. ಇದಕ್ಕೆ 2 ಬೌಲು ನೀರು ಹಾಕ್ಕೊಳ್ಳೋಣ. ಅಂದರೆ ನಾನು 1 ಬೌಲ್ ಇಟ್ಟು ತೊಗೊಂಡಿದ್ದೀನಲ್ಲ, ಹಾಗಾಗಿ 2 ಬೌಲ್ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಚಿಟಿಕೆ ಉಪ್ಪು ಮತ್ತು ತುಪ್ಪ, ಸ್ವಲ್ಪ ಮೈದಾ ತೊಗೊಂಡಿದ್ದಲ್ಲ, ಮೈದಾ. ಅಂದರೆ ಈ ಮೈದಾ ಏನಂದರೆ ಇದು ನಾವು ಕಡುಬು ಮಾಡಬೇಕಾದ್ರೆ ಒಡೆಯಲ್ಲ ಅನ್ನೋ ಉದ್ದೇಶಕ್ಕೆ ಹಾಕೋದು. ಮತ್ತು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು, ಇದನ್ನು ಸ್ವಲ್ಪ ಗಂಟೆಲ್ಲ ಹೊಡ್ಕೊಳ್ಳಿ ಮೈದಾನಲ್ಲಿ. ಒಂದು 2 ನಿಮಿಷ ಉಪ್ಪು ಬಂದ್ಬಿಡುತ್ತೆ. ಇವಾಗ ಇದಕ್ಕೆ ಹಿಟ್ಟು ಹಾಕ್ಕೊಂಡು ಮುದ್ದೆ ಮಾಡ್ಕೊತೀವಲ್ಪ ನಾವು, ಆ ಥರ ತಿರುಗಿಸ್ಕೊಬೇಕು. ನೋಡಿ, ಮೈದಾ ಎಲ್ಲ ಗಂಟೆಲ್ಲ ಹೊಡೆದಾಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಒಂದು 2 ನಿಮಿಷ ಉಪ್ಪು ಬಂದ್ಬಿಡುತ್ತೆ, ಸ್ವಲ್ಪ ಮಳ್ಳಬೇಕು. ನೋಡಿ, ಉಪ್ಪು ಬಂದಿದೆ, ಮಳ್ತಾ ಇದೆ. ಇವಾಗ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ, ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತೆಳ್ಳಗಿರಬಾರ್ದು ಇದು ಹಿಟ್ಟು, ಸ್ವಲ್ಪ ಗಟ್ಟಿನೇ ಇರಬೇಕು. ಅಂದರೆ ಗಟ್ಟಿ ಅಂದರೆ ಅಷ್ಟು ಜಾಸ್ತಿ ಗಟ್ಟಿನೂ ಬೇಡ. ಚಪಾತಿ ಹಿಟ್ಟು ಮಾಡ್ತೀವಲ್ವ, ಕಲಿಸ್ಕೊತೀವಲ್ಲ, ಅದಕ್ಕಿರಲಿ. ನೋಡಿ, ಹಿಟ್ಟೆಲ್ಲ ಮುದ್ದೆ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ಸ್ವಲ್ಪ ಆರೋದಕ್ಕೆ ಇಟ್ಬಿಡೋಣ. ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಹಿಟ್ಟು ಮಾಡಿಟ್ಕೊಂಡಿದ್ನಲ್ಲ, ಇವಾಗ ಇದನ್ನು ಸ್ವಲ್ಪ ಮಿದ್ಕೊಳ್ಳೋಣ ಚೆನ್ನಾಗಿ. ಈಗ ಈ ಪಾತ್ರೆ ಬಿಸಿ ಇರೋದ್ರಿಂದ ಇಲ್ಲಿ ಮಿದ್ಕೊಳ್ಳೋಕ್ಕಾಗಲ್ಲ. ನಾನು ಇಲ್ಲಿಗೆ ಹಾಕ್ಕೊತಾ ಇದ್ದೀನಿ, ಕಲ್ ಮೇಲೆ ಹಾಕ್ಕೊತಾ ಇದ್ದೀನಿ. ಕಲ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಕೈ ತೇವ ಮಾಡಿಕೊಂಡು ಚೆನ್ನಾಗಿ ಮಿದ್ಕೊಳ್ಳೋಣ. ನೋಡಿ, ಕೈಗೇನು ಅಂಟ್ತಾ ಇಲ್ಲ, ಚೆನ್ನಾಗಾಗಿದೆ. ತುಪ್ಪ ಅಥವಾ ನೀರು ಯಾವುದಾದ್ರೂ ಹಾಕ್ಕೊಳ್ಳಿ. ಹಾಕ್ಕೊಂಡು ನೋಡಿ, ಚೆನ್ನಾಗಿ ಸ್ವಲ್ಪ ಮಿದ್ಕೊಂಬಿಡಿ. ನೋಡಿ, ಈ ಅದಕ್ಕಿರಲಿ. ಇವಾಗ ಚೆನ್ನಾಗಿ ಮಿದ್ದಿದ್ದೀನಿ. ಇವಾಗ ಇದೇ ಪಾತ್ರೆಗೆ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಇವಾಗ ಮೋಲ್ಡ್ಗೆ ಹಾಕ್ಕೊಂಡು, ಕಡುಬು ಮೋಲ್ಡಿಗೆ ಹಾಕ್ಕೊಂಡು ಕಡುಬು ಮಾಡ್ಕೊಳ್ಳೋಣ. ನೋಡಿ, ನಾನು ಚಪಾತಿ ಮೇಕರ್ ತೊಗೊಂಡು ಕೆಳಗಡೆ ಒಂದು ಪೇಪರು ಮತ್ತು ಮೇಲ್ಗಡೆ ಒಂದು ಪೇಪರ್ ತೊಗೊಂಡಿದ್ದೀನಿ. ಇವಾಗ ಕೆಳಗಡೆ ಪೇಪರ್ ಹಾಕಿ ನೋಡಿ, ಇಷ್ಟಿಷ್ಟಪ್ಪ ಉಂಡೆಗಳು ಮಾಡಿಕೊಂಡು ನೀಟಾಗಿ ಇವಾಗ ತುಪ್ಪದ ಕೈ ಆದರೂ ಮಾಡ್ಕೊಬೋದು, ಇಲ್ಲಾಂದರೆ ಹಿಟ್ಟಲ್ಲಿ ಡಿಪ್ ಆದರೂ ಮಾಡ್ಕೊಬೋದು. ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡ್ಕೊಬೋದು. ನೋಡಿ, ಇದ್ರ ಮೇಲೆ ಒಂದು ಕವರ್ ಮಾಡಿ ಹಾಕಿ ಇವಾಗ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ ಬಂದಿದೆ. ಜಾಸ್ತಿ ದಪ್ಪನೂ ಇಲ್ಲ, ತೆಳ್ಳಗೂ ಇಲ್ಲ. ನೋಡಿ, ಕರೆಕ್ಟಾಗಿ ಬಂದಿದೆ. ಇವಾಗ ನಾನು ಮೋಲ್ಡ್ಗೆ ಸ್ವಲ್ಪ ಹಿಟ್ಟು ಅಪ್ಲೈ ಮಾಡಿದ್ದೀನಿ, ಅಂದರೆ ಮೈದಾ ಹಿಟ್ಟು ಹಾಕಿದ್ದೀನಿ. ಇವಾಗ ಇದಕ್ಕೆ
ನಾವು ಮಾಡಿಟ್ಕೊಂಡಂಥ ಖಾರ ಕಡುಬು ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಇಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಈ ರೀತಿ ನೋಡಿ. ಇವಾಗ ಎಕ್ಸ್ಟ್ರಾ ಇರೋ ಹಿಟ್ಟೆಲ್ಲ ತೆಗೆದುಬಿಡೋಣ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಅಷ್ಟು ನೀಟಾಗಿ ಬಂದಿದೆ. ಇವಾಗ ಎಲ್ಲ ಇದೇ ಥರ ಮಾಡಿ ಇಟ್ಕೊಳ್ಳೋಣ ಸೈಡ್ಗೆ. ನೋಡಿ ಎಲ್ಲ ಕಡುಬುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಸ್ಟೀಮರ್ ಅಥವಾ ಇಡ್ಲಿ ಪಾತ್ರೆ ಇಟ್ಕೊಂಡು ಸ್ಟೀಮ್ ಮಾಡ್ಕೊಂಬಿಡೋಣ ಇದನ್ನು. ನೋಡಿ ಸ್ಟವ್ ಮೇಲೆ ಸ್ಟೀಮರ್ ಇಟ್ಕೊಂಡು ತೊಳಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಅಪ್ಲೈ ಮಾಡಿದ್ದೀನಿ. ಇವಾಗ ಸ್ಟವ್ ಅಂಟಿಸ್ಕೊಳ್ಳೋಣ. ಇವಾಗ ಒಂದೊಂದೇ ಕಡುಬುಗಳನ್ನೆಲ್ಲ ಇದರಲ್ಲಿಟ್ಟು ಒಂದು 15 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ನೀವು ಸಿಹಿ ಕಡುಬು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಖಾರ ಕಡುಬು ಅದರಲ್ಲೆಲ್ಲ ಕಡಲೆ ಹಿಟ್ಟೆಲ್ಲ ಇರುತ್ತಲ್ಲ ಒಳಗಡೆ, ಅದೆಲ್ಲ ಸ್ವಲ್ಪ ಬೇಯಬೇಕಲ್ಲ. ಹಂಗಾಗಿ ಇದು ಒಂದು 12ರಿಂದ 15 ನಿಮಿಷ ಬೇಯಿಸ್ಕೊಂಡ್ಲೇಬೇಕು ನೀವು. ಸ್ಟೀಮರ್ ಇಲ್ಲ ಅಂದರೆ ನೀವು ಇಡ್ಲಿ ಪಾತ್ರೆನಲ್ಲೂ ಇಟ್ಕೊಂಡು ಬೇಯಿಸ್ಕೊಬೋದು. ನೋಡಿ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಬೇಯಿಸ್ಕೊಂಬಿಡೋಣ. ನೋಡಿ ಹಿಟ್ಟು ಒಂದು 12ರಿಂದ 15 ನಿಮಿಷ ಆಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ನೀಟಾಗಿ ಬೆಂದಿದೆ. ಇವಾಗ ತಕ್ಕೊಳ್ಳೋಣ. ಬಿಸಿ ಇದೆ, ಸ್ವಲ್ಪ ಕೈ ತೇವ ಮಾಡಿಕೊಂಡು ಎತ್ಕೊಳ್ಳಿ. ಇಲ್ಲಾಂದರೆ ಸ್ಪೂನಲ್ಲಿ ಎತ್ಕೊಂಬಿಡಿ ಈಸಿಯಾಗಿ. ನೋಡಿ 15 ನಿಮಿಷ ಆಗಿದ ಎಲ್ಲ ಬೆಂದಿದೆ. ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ನೋಡಿ ಇವಾಗೆಲ್ಲ ಕರೆಕ್ಟಾಗಿ ಬೆಂದಿದೆ. ಇವಾಗೆಲ್ಲ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ರೆಡಿ ಆಗಿದೆ ಖಾರದ ಕಡುಬು. ಇವಾಗ ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.